ಮತ್ತು ಗಣಿತ ಬಂಧುಗಳೇ, IOQM 2023 ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ ಕ್ವಾಲಿಫೈಯರ್ ಮ್ಯಾಥಮೆಟಿಕ್ಸ್, ಇದರ ಒಂದು ಪ್ರಶ್ನೆಯನ್ನು ಇಲ್ಲಿ ತಗೊಂಡಿದ್ದೀನಿ. ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನನ್ನ JEE ತರಗತಿಗಳಿಗೆ ನೀವು ಸಪೋರ್ಟ್ ಮಾಡಿದ ಹಾಗೆ ಯೂಟ್ಯೂಬ್ ತರಗತಿಗಳಿಗೆ ಇದಕ್ಕೂ ಕೂಡ ಸಪೋರ್ಟ್ ಮಾಡ್ತೀರಿ ಅನ್ನೋ ನಂಬ್ಕೊಂಡಿದ್ದೀನಿ. ಲೆಟ್ P of x is equal to x cube plus ax square plus bx plus c be a polynomial where a, b, c are integers and c is odd number. Pi be the value of P of x at x is equal to I given P1 cube plus P2 cube plus P3 cube is equal to 3P1 P2 P3. Then find the value of P2 plus 2P1 minus 3P0. ನೋಡಿ, ಇಲ್ಲಿ ನಿಮಗೆ ತುಂಬಾ ಫೆಮಿಲಿಯರ್ ಇದನ್ನು 7ನೇ ಕ್ಲಾಸ್ ಮಗು ಕೂಡ ಮಾಡ್ತದೆ. ಏನಿದು P1 ಕ್ಯೂಬ್ P2 ಕ್ಯೂಬ್ P3 ಕ್ಯೂಬ್ is equal to 3P1 P2 P3 ಅಂತಂದ್ರೆ ಇದನ್ನ ನೋಡಿದ ತಕ್ಷಣ ನೀವೇ ಹೇಳ್ಬಿಡ್ತೀರಿ P1 plus P2 plus P3 should be equal to 0 ಅಥವಾ P1 is equal to P2 is equal to P3 ಅಂತ ಹೇಳ್ತೀವಿ. ಹೌದಲ್ವಾ? ಇದು ತುಂಬ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಇದು. ಹೌದಾನೆ? ಸೊ ನಾವು ಕನ್ಸಿಡರ್ ದಟ್ P1 plus P2 plus P3 is equal to 0. ವಾಟ್ ಈಸ್ P1? P1 ಏನಂತ ಹೇಳ್ತೀರಾ? P1 is given by 1 cube 1 plus A into 1 square A plus B into 1 B plus C. Is that correct? Then what is P2? P2 is equal to 2 cube 8 plus 2 square 4 into A 4A plus 2 into B plus C. Then what is P3? P3 is 2 cube 3 cube 27 plus 3 square 9 into A 9A plus 3 into B, that is 3B plus C. Now what is that they are saying? P1 plus P2 plus P3 should be equal to 0. That is one possibility. Alva? Assume that it is correct. P1 plus P2 plus P3 is equal to 0 is correct. Assume ಮಾಡ್ಕೊಳ್ಳೋಣ. ಅಸ್ಯೂಮ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, 1 plus 8 plus 27 27 plus 9 36. Is that correct? Plus 9 plus 4 13 13 plus 1 14A, correct? Plus 3 plus 2 5 5 plus 1 6B plus 3C is equal to 0. Is that correct? ನೋಡಿ, ಇವಾಗ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ವಿಚಾರವನ್ನು ಗಮನಿಸಬೇಕು. 36 is an even number, 14A is an even number, 6B is an even number. ಈ ಮೂರು ಈವನ್ ನಂಬರ್ಗಳೇ. ಸಮ್ ಆಫ್ 3 ಈವನ್ ನಂಬರ್ಸ್ ಈಸ್ ಆಕ್ಚುಲಿ ಎನ್ ಈವನ್ ನಂಬರ್. ಹೌದಲ್ವಾ? ಪ್ಲಸ್ 3C ಅನ್ನೋದು ದಿಸ್ ಈಸ್ ಎನ್ ಆಡ್ ನಂಬರ್. ಯಾಕೆ ಆಡ್ ನಂಬರ್ ಆಗ್ಬೇಕು ಹೇಳಿ? ಬಿಕಾಸ್ C is odd number. Therefore 3C is also odd. So this is not equal to 0. When this is not equal to 0, that clearly says ಬೇರೆ ಏನಾದರೂ ಕರೆಕ್ಟ್ ಆಗಿರಲೇಬೇಕು. ಏನದು? P1 should be equal to P2, that should be equal to P3. That is the only possibility. Right? So assume P1 is equal to P2 is equal to P3. Assume that is equal to lambda. P1 is equal to P2 is equal to P3 is equal to lambda. This clearly implies P1 minus lambda is equal to 0, correct? Or P2 minus lambda is equal to 0. Is that correct? P3 minus lambda is equal to 0. It is a simple thing. As P is a polynomial function, I can easily write, as P is a polynomial function, I can write like this: P of x
minus lambda is equal to 0. Correct? Therefore, P of x is equal to lambda. Lambda is a constant. Alva? Lambda plus some other constant. Let us say alpha anta barkotini. Barkondo, I can call this as x minus 1, x minus 2, x minus 3 ಅಂತ ಬರ್ಕೋತೀನಿ. ಯಾಕೆ ಬರ್ಕೋತಾ ಇದ್ದೀನಿ? ಬಿಕಾಸ್ ನೋಡಿ, ಇಲ್ಲಿ ಎಕ್ಸ್ಗೆ 1 ಹಾಕಿದಾಗ ಕೂಡ ಯು ವಿಲ್ ಗೆಟ್ ಪಿ ಆಫ್ 1 ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಗೆ 1 ಹಾಕಿದ್ರೆ ಪಿ ಆಫ್ 1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಪ್ಲಸ್ ಆಲ್ಫಾ ಟೈಮ್ಸ್ ಎಕ್ಸ್ ಮೈನಸ್ 1, 1 ಮೈನಸ್ 1, 0 ಆಗಬೇಕು. ಹೌದಲ್ವಾ? ಎಕ್ಸ್ಗೆ 2 ಹಾಕಿದ್ರು ಕೂಡ ಎಕ್ಸ್ ಮೈನಸ್ 2, 0, 2 ಮೈನಸ್ 2, 0. ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಿದ್ರು 3 ಮೈನಸ್ 3, 0. ಇವಾಗ ನಮಗೆ 2 ಅನ್ನೋನ್ ಇದೆ, ಒಂದು ಲ್ಯಾಂಬ್ಡಾ ಮತ್ತು ಒಂದು ಮ್ಯೂ. ನಾನು ಡೈರೆಕ್ಟಾಗಿ ಲ್ಯಾಂಬ್ಡಾ ಮತ್ತು ಒಂದು ಆಲ್ಫಾ, ಡೈರೆಕ್ಟಾಗಿ ಆಲ್ಫಾ ಈಸ್ ಈಕ್ವಲ್ ಟು 1 ಅಂತ ಕರಿತೀನಿ. ಯಾಕೆ 1 ಅಂತ ಕರಿಬೇಕು? ನೋಡಿ, ಆಲ್ಫಾ ಯಾಕೆ 1 ಅನ್ಬೇಕು? ನೋಡಿ, ಇಲ್ಲಿದೆ ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಿದೆ. ಆದ್ರಿಂದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್ ಇಸ್ 1 ಆಗಿರೋದ್ರಿಂದ ಆಲ್ಫಾ ಶುಡ್ ಬಿ ಈಕ್ವಲ್ ಟು 1. ಆದ್ರಿಂದ ಇದನ್ನು ನಾನು ಸುಮ್ಮನೆ ಎರೇಸ್ ಮಾಡಿಬಿಡ್ತಾ ಇದ್ದೀನಿ, ಆಲ್ಫಾ ಕೂಡ ತೆಗೆದುಬಿಟ್ಟೆ. ಸೊ ದಿಸ್ ಈಸ್ ಲ್ಯಾಂಬ್ಡಾ ಪ್ಲಸ್ x minus 1 into x minus 2 into x minus 3. ಇವಾಗ ಆಕ್ಚುಯಲ್ ಕ್ವಶನ್ಗೆ ಬರ್ತಾ ಇದ್ದೀನಿ. ಏನು ಕೇಳ್ತಾ ಇದ್ದಾರೆ ಅವರು? P2 plus 2P1 minus 3P0. P2 is same as P1. ಆದ್ರಿಂದ therefore ರಿಕ್ವೈರ್ಡ್ ಆನ್ಸರ್ ಬರಿತಾ ಇದ್ದೀನಿ. ರಿಕ್ವೈರ್ಡ್ ಆನ್ಸರ್ ಈಸ್ P2 plus 2P1 ಅಂದರೆ 3P1 ಮೈನಸ್ 3P0. ಹೌದಲ್ವಾ? ಸೊ 3P1 ಅಂದ್ರೆ ಏನಪ್ಪ? 3 ಟೈಮ್ಸ್ ಲ್ಯಾಂಬ್ಡಾ. ಡೈರೆಕ್ಟಾಗಿ ಬರೀತೀನಿ. ಹೌದಲ್ವಾ? 3P1 ಇಸ್ 3 ಟೈಮ್ಸ್ ಲ್ಯಾಂಬ್ಡಾ ಮೈನಸ್ 3 ಟೈಮ್ಸ್ P0. P0 ಅಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿ. ಎಲ್ಲಿ? ಈ ಈಕ್ವೇಷನಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿ. ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಇಲ್ಲಿ ಲ್ಯಾಂಬ್ಡಾ ಉಳ್ಕಂತು, ಪ್ಲಸ್ ಎಕ್ಸ್ ಮೈನಸ್ 1 ಈಸ್ 0 ಮೈನಸ್ 1. ಮೈನಸ್ 1 ಇಂಟು ಮೈನಸ್ 2 ಇಂಟು ಮೈನಸ್ 3 ವಿಲ್ ಗಿವ್ ಯು ಮೈನಸ್ 6. ಕರೆಕ್ಟ್? ಸೊ 3 ಲ್ಯಾಂಬ್ಡಾ ಕ್ಯಾನ್ಸಲ್ ಆಯಿತು. ಮೈನಸ್ ಇಂಟು ಮೈನಸ್ 6 ಪ್ಲಸ್ 3 ಇಂಟು 6 ಈಸ್ 18. ದಟ್ ವಿಲ್ ಗಿವ್ ಯು ಟೋಟಲ್ ಆನ್ಸರ್ ಆಸ್ 18. ನೋಡಿ ಎಷ್ಟು ಸಿಂಪಲ್ ಇದು. ಒಲಿಂಪಿಯಾಡ್ ಕ್ವಶನನ್ನು ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಬಹುಶಃ ನಿಮಗಿದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ವಿಶೇಷ ಅಂತ ಏನೂ ಇಲ್ಲ, ಜಸ್ಟ್ ವಿ ನೀಡ್ ಟು ಯೂಸ್ ಸಮ್ ಕಾಮನ್ ಸೆನ್ಸ್, ರೈಟ್? ಇಲ್ಲಿ ಬಹಳ ಅಟ್ರಾಕ್ಟಿವ್ ಏನಪ್ಪ ಅಂದರೆ ಸಿ ಈಸ್ ಎನ್ ಆಡ್ ನಂಬರ್ ಅನ್ನೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದು 0 ಆಗಲ್ಲ, ಇದು ಮಾತ್ರ ಕರೆಕ್ಟ್ ಆಗಬೇಕು ಅಂತ ತೋರಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ನಾವು ಹೇಳ್ತೀವಲ್ಲ, ಯಾವಾಗಲೂ ಒಲಿಂಪಿಯಾಡ್ ಆಗಲಿ JEE ಅಡ್ವಾನ್ಸ್ ಆಗಲಿ ನಾವು ಬೇಸಿಕ್ಸನ್ನೇ ಟೆಸ್ಟ್ ಮಾಡ್ತೀವಿ ಅಂತ. ನೋಡಿ, ಬೇಸಿಕ್ಸ್ ಟೆಸ್ಟ್ ಆದಂಥ ಒಂದು ಪ್ರಶ್ನೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಗಣಿತ ಬಂಧುಗಳೇ, ನಿಮಗೆ ಈ ಚಾನೆಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ದೀವಿಗೆ ಸಂಸ್ಥೆಯ ಫೋನ್ ನಂಬರ್ ಕೊಟ್ಟಿರ್ತೀನಿ, 8762424646. ಇಲ್ಲಿಗೆ ನೀವು ಏನಾದರೂ ಸಮಸ್ಯೆಗಳಿದ್ದರೆ ದೂರವಾಣಿ ಕರೆ ಮಾಡ್ಬೋದು. ಚಾನಲ್ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ತಿಳಿಸ್ಕೊಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.